ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ವರ್ತಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಟಾಸ್ಕ್ ನೀಡಿದ್ರಿಂದಾಗಿಯೇ ಹೀಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ತಮಗೆ ನೋಟಿಸ್ ಬಂದಿದೆ ಅಂತ ಹೇಳಿ ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ವ್ಯಾಪಾರಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಸಣ್ಣ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೆ ಸರ್ಕಾರದ ನಡುವೆ ಆದ ಮಾತುಕತೆ, ಅದರಲ್ಲಿ ಉಂಟಾದ ಗೊಂದಲದಿಂದಲೇ ಇದೀಗ ಯುಪಿಐ ಮೂಲಕ ಹಣದ ವಹಿವಾಟನ್ನ ಮಾಡ್ತಾ ಇದ್ದ ವರ್ತಕರಿಗೆ ಶಾಕ್ ಎದುರಾಗಿದೆ ಅನ್ನೋದು ವರ್ತಕರ ಆರೋಪ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಹಾಗೆ ವರ್ತಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸಭೆ ನಡೆಸುವವರಿದ್ದಾರೆ. ನೋಟಿಸ್ ಜಾರಿ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒನ್ ಟೈಮ್ ಸೆಟಲ್ಮೆಂಟ್ ರೀತಿಯಾದ ಏನಾದರೂ ಪರಿಹಾರವನ್ನ ವರ್ತಕರಿಗೆ ನೀಡ್ತಾರಾ ಕಾದ್ ನೋಡಬೇಕಾಗಿದೆ. ವರ್ತಕರ ಜೊತೆಗಿನ ಸಭೆಯನ್ನ ನಾವು ಬಹಿಷ್ಕರಿಸ್ತೇವೆ ಅಂತ ವರ್ತಕರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಸಭೆ ಕರೆದಿದ್ದಾರೆ, ಮತ್ತೊಂದ್ ಕಡೆ ಇದನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿರುವ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇವತ್ತಿನ ಸಭೆಗೆ ನಾವು ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಕರೆದಿರುವಂತಹ ಸಭೆಗೆ ಹೋಗ್ತಾ ಇಲ್ಲ. ಇದೇನಾಗಿದೆ ಅಂದ್ರೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಒಟ್ಟು ಹಾಕಿಕೊಂಡು ಒಂದು ಸಭೆಯನ್ನ ಕಾಟಾಚಾರಕ್ಕೆ ಸಭೆ ಮಾಡ್ತಾ ಇದ್ದಂಗಿದೆ. ಯಾಕೆಂದ್ರೆ ನಾವು ಈಗಾಗಲೇ ಮನವಿಯನ್ನ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಮ್ಮೆಲ್ಲರನ್ನೂ ಸೇರಿಸಿ, ನಮ್ಮ ಏನು ಸಣ್ಣ ವ್ಯಾಪಾರಸ್ಥರು ಏನಿದಾರೋ ಅವರನ್ನ ಸೇರಿಸಿ ನೀವು ಸಭೆಯನ್ನ ಕರೆಯಬೇಕು, ನಮ್ಮನ್ನ ಕರಿಬೇಕು ಅಂತ. ಯಾಕಂದ್ರೆ ಈಗಾಗಲೇ ಪ್ರತಿಭಟನೆ ಕರೆ ಕೊಟ್ಟಿರೋದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದೆ, ಇದನ್ನ ಸಭೆಗೆ ಕರಿಬೇಕು ಅಂತ ಬಿಟ್ಟು ನಾವು ಕೇಳ್ಕೊಂಡಿದ್ವಿ. ಆದ್ರೆ ಅವರು ಎಲ್ಲರನ್ನೂ ಕೂಡ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರನ್ನೂ ಕೂಡ ಕರಿತಾ ಇದ್ದಾರೆ. ಅದು ಕರೆದಾಗ ನಮಗೆ ಅಲ್ಲಿ ಚರ್ಚೆ ಫಲಪ್ರದ ಆಗಲ್ಲ, ನಾವು ಟ್ಯಾಕ್ಸ್ ಪೇ ಮಾಡದೇ ಇದ್ದು ಅಂತ ಇದೀವಿ, ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ಇದನ್ನ ಯಾಕಂದ್ರೆ ಅಸಂಬದ್ಧವಾಗಿ ಇವರು ನಮಗೆ ಕಾಟಾಚಾರಕ್ಕೆ ಕರೆದಿರುವಂತಹ ಸಭೆ, ಇದನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಇವತ್ತಿನ ಸಭೆಗೆ ನಾವು ಹೋಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರವಲ್ಲ, ಮೈಸೂರಿನಲ್ಲೂ ಕೂಡ ವರ್ತಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗೆ ಹಣವನ್ನ ಸರಿದೂಗಿಸಲಿಕ್ಕೆ ರಾಜ್ಯ ಸರ್ಕಾರ ಸಣ್ಣ ವರ್ತಕರಿಗೆ ಇಂಥ ನೋಟಿಸ್ ಕೊಡೋ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಿ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಬೀದಿ ಬದಿ ವ್ಯಾಪಾರಿಗಳಿಂದ ಟ್ಯಾಕ್ಸ್ ಬರೆ ವಿಚಾರಕ್ಕೆ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆಯ ನೇತೃತ್ವ ವಹಿಸಲಾಗಿದೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯದಲ್ಲಿ ಜಿಎಸ್ಟಿ ಬ್ಯಾನ್ ಮಾಡಬೇಕು, ಯುಪಿಐ ಪೇಮೆಂಟ್ನಿಂದ ಜನರಿಗೆ ಒಳ್ಳೇದಾಗಿದೆ, ಕೂಡಲೇ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಹೇಳಿಕೆ ನೀಡಿದ್ದಾರೆ. ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅಗಲುದಾರೆ ಮಾಡಲು ಓಡಿರುವ ರಾಜ್ಯ ಸರ್ಕಾರಕ್ಕೆ, ಬಡ ವ್ಯಾಪಾರಿಗಳ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕವಾಗಿ ಬೇಕೇ ಬೇಕು, ಬೇಕೇ ಬೇಕು, ಬ್ಯಾನ್ ಮಾಡಿ, ಬೇಕೇ ಬೇಕು, ಬೇಕೇ ಬೇಕು. ಸುಮಾರು ಟ್ಯಾಕ್ಸ್ಗಳನ್ನ ಕಟ್ಟಿ 500,000 ರೂಪಾಯಿ ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಾರೆ. ಅವ್ರಗಳಿಗೂ ನೀವು ದುಡ್ಡು ಕೇಳಿದ್ರೆ ನಿಜಕ್ಕೂ ಇದಕ್ಕಿಂತ ದೌರ್ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದೀವಿ. ನೀವು ಬಿಟ್ಟಿ ಭಾಗ್ಯಗಳು ಎಲ್ಲರಿಗೂ ಬಿಟ್ಟಿ ಭಾಗ್ಯಗಳು ಅಲ್ಲಿ ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ಟು ಈ ರೀತಿ ಬಡವರ ಹೊಟ್ಟೆ ಮೇಲೆ ಹೊಡಿಬಾರದು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಆಗ್ತಾ ಇರೋದ್ರಲ್ಲಿ ಇದು ಕೇಂದ್ರ ಸರ್ಕಾರ ಆಗ್ತಾ ಇರೋ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಸುಳ್ಳು ಸರ್, ಸುಳ್ಳು. ಇದು ಆದಷ್ಟು ಬೇಗ ಇದನ್ನ ಬಗೆಹರಿಬೇಕು ಸರ್. ಇದು ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದು ಚಿಲ್ಲರೆ ವ್ಯಾಪಾರದವ್ರಿಗೆ ಅವ್ರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇದೆ ಸರ್. ಇದು ಆಗಂಗಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಆಗ್ಬೇಕಿತ್ತು, ಬರೀ ನಮ್ಮ ಕರ್ನಾಟಕ ರಾಜ್ಯದ ಆಗ್ತಿದೆ ಅಂದ್ರೆ ಇದು ರಾಜ್ಯ ಸರ್ಕಾರದ ಪಿತೂರಿ. ದುಡ್ಡಿಲ್ಲ ಅವ್ರ ಬೊಕ್ಕಸದಲ್ಲಿ, ದುಡ್ಡು ತುಂಬಿಸ್ಕೊಳ್ಳಕ್ಕೆ ಇದೊಂದು ಹೊಸ ನಾಟಕ ಆಡಿ ದುಡ್ಡ ತೆರಿಗೆ ಮುಖಾಂತರ ತಗೋತಾ ಇದ್ದಾರೆ ಅಷ್ಟೇ, ಏನಿಲ್ಲ.
ಈಗ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಸೊ ಪ್ರತಿಭಟನೆ ಬೆಂಬಲ ಕೊಡ್ತಾ ಇದ್ದಾರೆ, ಹೇಗೆ ಸರ್? ಖಂಡಿತ ಬೆಂಬಲ ಕೊಡ್ತಾ ಇದೀವಿ. ಯಾಕಂದ್ರೆ ಯುಪಿಐ ಏನಿದೆ, ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಹೆಚ್ಚು ಯುಪಿಐ ಪೇಮೆಂಟ್ ಗಳನ್ನ ಬಳಸೋದು ನಮ್ಮ ದೇಶ ಭಾರತ. ಹಾಗೂ ಎಲ್ಲರೂ ಅದಕ್ಕೆ ಹೊಂದ್ಕೊಂಡಿದೀವಿ. ಹಾಗೂ ಕಪ್ಪು ಹಣ ಕಡಿಮೆ ಆಗ್ತಿದೆ, ಎಲ್ಲರೂ ಅಕೌಂಟ್ ಮುಖಾಂತರ ಬರ್ತದೆ. ಇದನ್ನ ಹಾಳು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಜೊತೆಗೆ ಬಿಟ್ಟಿ ಭಾಗ್ಯಗಳಿಗೆ ಹಣವನ್ನು ತುಂಬಿಸ್ಕೊಳ್ಳಿಕ್ ಮಾಡ್ತಾ ಇದೆ. ನಿಜಕ್ಕೂ ಖಂಡನೀಯ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಆದೇಶವನ್ನು ಹಿಂಪಡಿಬೇಕು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ಅನ್ನು ಹಾಕಬಾರದು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇದಿಷ್ಟು ಕನ್ನಡ ಪರ ಸಂಘಟನೆಗಳ ಮಾತುಗಳು. ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಸಣ್ಣ ವ್ಯಾಪಾರಿಗಳಿಗೆ, ಬೀದಿ ವ್ಯಾಪಾರಿಗಳಿಗೆ ಆಗ್ತಾ ಇರುವಂತಹ ಟ್ಯಾಕ್ಸ್ ಅನ್ನ ವಾಪಸ್ ಪಡೆಯಬೇಕು. ಗ್ಯಾರಂಟಿ ಯೋಜನೆಗಳಿಗೆ ಹಣ ತುಂಬಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಾದ್ರೂ ಕೂಡ ಸರ್ಕಾರ ಎಚ್ಚೆತ್ತು ಈ ಒಂದು ಸಮಸ್ಯೆನ ಬಗೆಹರಿಸುತ್ತಾ ಕಾತೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಿ, ಕನ್ನಡ, ಮೈಸೂರು. ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ವರ್ತಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಟಾಸ್ಕ್ ನೀಡಿದ್ರಿಂದಾಗಿಯೇ ಹೀಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ತಮಗೆ ನೋಟಿಸ್ ಬಂದಿದೆ ಅಂತ ಹೇಳಿ ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ವ್ಯಾಪಾರಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಸಣ್ಣ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೆ ಸರ್ಕಾರದ ನಡುವೆ ಆದ ಮಾತುಕತೆ, ಅದರಲ್ಲಿ ಉಂಟಾದ ಗೊಂದಲದಿಂದಲೇ ಇದೀಗ ಯುಪಿಐ ಮೂಲಕ ಹಣದ ವಹಿವಾಟನ್ನ ಮಾಡ್ತಾ ಇದ್ದ ವರ್ತಕರಿಗೆ ಶಾಕ್ ಎದುರಾಗಿದೆ ಅನ್ನೋದು ವರ್ತಕರ ಆರೋಪ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಹಾಗೆ ವರ್ತಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸಭೆ ನಡೆಸುವವರಿದ್ದಾರೆ. ನೋಟಿಸ್ ಜಾರಿ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒನ್ ಟೈಮ್ ಸೆಟಲ್ಮೆಂಟ್ ರೀತಿಯಾದ ಏನಾದರೂ ಪರಿಹಾರವನ್ನ ವರ್ತಕರಿಗೆ ನೀಡ್ತಾರಾ ಕಾದ್ ನೋಡಬೇಕಾಗಿದೆ. ವರ್ತಕರ ಜೊತೆಗಿನ ಸಭೆಯನ್ನ ನಾವು ಬಹಿಷ್ಕರಿಸ್ತೇವೆ ಅಂತ ವರ್ತಕರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಸಭೆ ಕರೆದಿದ್ದಾರೆ, ಮತ್ತೊಂದ್ ಕಡೆ ಇದನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿರುವ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇವತ್ತಿನ ಸಭೆಗೆ ನಾವು ಹೋಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕರೆದಿರುವಂತ ಸಭೆಗೆ ಹೋಗ್ತಾ ಇಲ್ಲ. ಇದೇನಾಗಿದೆ ಅಂದ್ರೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಒಟ್ಟು ಹಾಕಿಕೊಂಡು ಒಂದು ಸಭೆಯನ್ನ ಕಾಟಾಚಾರಕ್ಕೆ ಸಭೆ ಮಾಡ್ತಾ ಇದ್ದಂಗಿದೆ. ಯಾಕೆಂದ್ರೆ ನಾವು ಈಗಾಗಲೇ ಮನವಿಯನ್ನ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಮ್ಮೆಲ್ಲರನ್ನೂ ಸೇರಿಸಿ, ನಮ್ಮ ಏನು ಸಣ್ಣ ವ್ಯಾಪಾರಸ್ಥರು ಏನಿದಾರೋ ಅವರನ್ನ ಸೇರಿಸಿ ನೀವು ಸಭೆಯನ್ನ ಕರೆಬೇಕು, ನಮ್ಮನ್ನ ಕರಿಬೇಕು ಅಂತ. ಯಾಕಂದ್ರೆ ಈಗಾಗಲೇ ಪ್ರತಿಭಟನೆ ಕರೆ ಕೊಟ್ಟಿರೋದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದೆ, ಇದನ್ನ ಸಭೆಗೆ ಕರಿಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಆದ್ರೆ ಅವರು ಎಲ್ಲರನ್ನೂ ಕೂಡ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರನ್ನೂ ಕೂಡ ಕರಿತಾ ಇದ್ದಾರೆ. ಅದು ಕರೆದಾಗ ನಮಗೆ ಅಲ್ಲಿ ಚರ್ಚೆ ಫಲಪ್ರದ ಆಗಲ್ಲ. ನಾವು ಟ್ಯಾಕ್ಸ್ ಪೇ ಮಾಡದೇ ಇದ್ದಂತವ್ರು ಇದೀವಿ, ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ಇದನ್ನ ಯಾಕಂದ್ರೆ ಅಸಂಬದ್ಧವಾಗಿ ಇವರು ನಮಗೆ ಕಾಟಾಚಾರ ಕರೆದಿರುವಂತಹ ಸಭೆ, ಇದನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಇವತ್ತಿನ ಸಭೆಗೆ ನಾವು ಹೋಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರವಲ್ಲ, ಮೈಸೂರಿನಲ್ಲೂ ಕೂಡ ವರ್ತಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗೆ ಹಣವನ್ನ ಸರಿದೂಗಿಸಲಿಕ್ಕೆ ರಾಜ್ಯ ಸರ್ಕಾರ ಸಣ್ಣ ವರ್ತಕರಿಗೆ ಇಂಥ ನೋಟಿಸ್ ಕೊಡೋ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಿ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಬೀದಿ ಬದಿ ವ್ಯಾಪಾರಿಗಳಿಂದ ಟ್ಯಾಕ್ಸ್ ಬರೆ ವಿಚಾರಕ್ಕೆ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆಯ ನೇತೃತ್ವ ವಹಿಸಲಾಗಿದೆ. ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯದಲ್ಲಿ ಜಿಎಸ್ಟಿ ಬ್ಯಾನ್ ಮಾಡಬೇಕು, ಯುಪಿಐ ಪೇಮೆಂಟ್ನಿಂದ ಜನರಿಗೆ ಒಳ್ಳೇದಾಗಿದೆ, ಕೂಡಲೇ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಹೇಳಿಕೆ ನೀಡಿದ್ದಾರೆ. ವ್ಯಾಪಾರಿಗಳಿಗೆ ಯಾರು ಮಾಡುತ್ತಿರುವ ರಾಜ್ಯ
ಸರ್ಕಾರಕ್ಕೆ ಈ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡಿತಿರುವ ರಾಜ್ಯ ಸರ್ಕಾರಕ್ಕೆ ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಗದು ಧೋರಣೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಬಡ ವ್ಯಾಪಾರಿಗಳ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕವಾಗಿ ಬೇಕೇ ಬೇಕು ಬೇಕೇ ಬೇಕು ಬ್ಯಾನ್ ಮಾಡಿ ಬೇಕೇ ಬೇಕು ಬೇಕೇ ಬೇಕು. ಸುಮಾರು ಟ್ಯಾಕ್ಸ್ಗಳನ್ನ ಕಟ್ಟಿ 500,000 ರೂಪಾಯಿ ಬಂಡವಾಳ ಹಾಕೊಂಡು ಅವ್ರು ವ್ಯಾಪಾರ ಮಾಡ್ತಾರೆ. ಅವ್ರಿಗಳಿಗೂ ನೀವು ದುಡ್ಡು ಕೇಳಿದ್ರೆ ನಿಜಕ್ಕೂ ಇದಕ್ಕಿಂತ ದೌರ್ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದೀವಿ. ನೀವು ಬಿಟ್ಟಿ ಭಾಗ್ಯಗಳು ಎಲ್ಲರಿಗೂ ಬಿಟ್ಟಿ ಭಾಗ್ಯಗಳು ಅಲ್ಲಿ ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ಟು ಈ ರೀತಿ ಬಡವರ ಹೊಟ್ಟೆ ಮೇಲೆ ಹೊಡಿಬಾರದು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಸರ್, ರಾಜ್ಯ ಸರ್ಕಾರ ಆಗ್ತಾ ಇರೋದು ಇದು ಕೇಂದ್ರ ಸರ್ಕಾರ ಆಗ್ತಾ ಇರೋ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಸುಳ್ಳು ಸರ್, ಸುಳ್ಳು. ಇದು ಆದಷ್ಟು ಬೇಗ ಇದನ್ನ ಬಗೆಹರಿಬೇಕು ಸರ್. ಇದು ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದು ಚಿಲ್ಲರೆ ವ್ಯಾಪಾರದವ್ರಿಗೆ ಅವ್ರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಇದೆ ಸರ್. ಇದು ಆಗಂಗಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಆಗ್ಬೇಕಿತ್ತು. ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಿದೆ ಅಂದ್ರೆ ಇದು ರಾಜ್ಯ ಸರ್ಕಾರದ ಪಿತೂರಿ. ದುಡ್ಡಿಲ್ಲ ಅವ್ರ ಬೊಕ್ಕಸದಲ್ಲಿ ದುಡ್ಡು ತುಂಬಿಸ್ಕೊಳ್ಳಕ್ಕೆ ಇದೊಂದು ಹೊಸ ನಾಟಕ ಆಡಿ ದುಡ್ಡ ತೆರಿಗೆ ಮುಖಾಂತರ ತಗೋತಾ ಇದ್ದಾರೆ ಅಷ್ಟೇ, ಏನಿಲ್ಲ. ಈಗ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ಬೆಂಬಲ ಕೊಡ್ತಾ ಇದ್ದಾರೆ ಹೇಗೆ ಸರ್? ಖಂಡಿತ ಬೆಂಬಲ ಕೊಡ್ತಾ ಇದೀವಿ. ಯಾಕಂದ್ರೆ UPI ಏನಿದೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಹೆಚ್ಚು UPI ಪೇಮೆಂಟ್ ಗಳನ್ನ ಬಡಿಸೋದು ನಮ್ಮ ದೇಶ ಭಾರತ. ಹಾಗೂ ಎಲ್ಲರೂ ಅದಕ್ಕೆ ಹೊಂದ್ಕೊಂಡಿದೀವಿ. ಹಾಗೂ ಕಪ್ಪು ಹಣ ಕಡಿಮೆ ಆಗ್ತಿದೆ, ಎಲ್ಲರೂ ಅಕೌಂಟ್ ಮುಖಾಂತರ ಬರ್ತದೆ. ಇದನ್ನ ಹಾಳು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಜೊತೆಗೆ ಅವ್ರು ಬಿಟ್ಟಿ ಭಾಗ್ಯಗಳಿಗೆ ಹಣವನ್ನು ತುಂಬಿಸ್ಕೊಳ್ಳಿಕ್ ಮಾಡ್ತಾ ಇದೆ. ನಿಜಕ್ಕೂ ಖಂಡನೀಯ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಆದೇಶವನ್ನು ಹಿಂಪಡಿಬೇಕು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ GST ಅನ್ನು ಹಾಕಬಾರದು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇದಿಷ್ಟು ಕನ್ನಡ ಪರ ಸಂಘಟನೆಗಳ ಮಾತುಗಳು. ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಸಣ್ಣ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರುವಂತಹ ಟ್ಯಾಕ್ಸ್ ಅನ್ನ ವಾಪಸ್ ಪಡೆಯಬೇಕು. ಗ್ಯಾರಂಟಿ ಯೋಜನೆಗಳಿಗೆ ಹಣ ತುಂಬಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಾದ್ರೂ ಕೂಡ ಸರ್ಕಾರ ಎಚ್ಚೆತ್ತು ಈ ಒಂದು ಸಮಸ್ಯೆನ ಬಗೆಹರಿಸುತ್ತಾ ಕಾತೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಿ, ಕನ್ನಡ, ಮೈಸೂರು.